ಪ್ರಿಪ್ರೇಷನ್ ಫೇಸ್ ಆಗ್ತಾ ಉಂಟು ಈಗ. ಸೊ ಎಲ್ಲ ಐಟಮ್ಸ್ ಎಂತೆಲ್ಲ ಕೊಂಡೋಗ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಿಮಗೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ ವಾಕ್ ಅರೌಂಡ್ ಕೊಡ್ತಾನೆ, ಯಾವುದೆಲ್ಲ ಏನೆಲ್ಲ ಕ್ಯಾರಿ ಮಾಡ್ತಿದ್ದಾನೆ, ಹೇಗೆ ಕ್ಯಾರಿ ಮಾಡ್ತಿದ್ದಾನೆ ಅಂತ. ನಿಮಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗ್ತದೆ. ಸೊ ನೋಡಿ, ಇಷ್ಟೆಲ್ಲ ಐಟಮ್ಸಿಗೆ ಕ್ಯಾರಿ ಮಾಡ್ತಿದ್ದಾನೆ ನಾನು ಈ ಟ್ರಿಪ್ಪಿಗೆ. ಸ್ಟಾರ್ಟಿಂಗ್ ನಾನು 2 ಬ್ಯಾಗ್ ಕೊಂಡು ಹೋಗ್ತಿದ್ದೇನೆ. ಒಂದು ಡಫಲ್ ಬ್ಯಾಗ್, ಮತ್ತೊಂದು ಕಾರ್ಬನಾಡೋ ಬ್ಯಾಕ್ ಪ್ಯಾಕ್, X14 ಇದು ಬ್ಯಾಕ್ ಪ್ಯಾಕ್. ಈ ಡಫಲ್ ಬ್ಯಾಗಲ್ಲಿ ಇಷ್ಟು ಐಟಮ್ಸ್ ಹೋಗ್ತದೆ. ಸೊ ಇಲ್ಲಿಂದ ಈಚೆ ಲೆಫ್ಟ್ ಸೈಡಿಗೆ ಏನೆಲ್ಲ ಉಂಟು ಅದೆಲ್ಲ ಈ ಬ್ಯಾಗಲ್ಲಿ ಹೋಗ್ತದೆ. ಇಲ್ಲಿಂದ ಈ ಕಡೆ ಯಾವುದೆಲ್ಲ ಉಂಟು ಅದೆಲ್ಲ ಈ ಬ್ಯಾಗಲ್ಲಿ ಹೋಗ್ತದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಕ್ಲೋತ್ಸ್, 2 ಬಾತ್ ಟವೆಲ್ ಇಟ್ಕೊಂಡು ಹೋಗ್ತಿದ್ದೇನೆ. ಮತ್ತು 4 ಸೆಟ್ ಆಫ್ ಸಾಕ್ಸ್, ಇದು ಉಲನ್ ಸಾಕ್ಸ್, ಸೊ ಶುಡ್ ಬಿ ಹೆಲ್ಪ್ಫುಲ್ ಇನ್ ದ ಕೋಲ್ಡ್ ರೀಜನ್. ಮತ್ತೊಂದು 2 ಹ್ಯಾಂಡ್ ಕರ್ಚೀಫ್, ಮತ್ತೊಂದು ಸ್ವಲ್ಪ ಇನ್ನರ್ ವೇರ್ಸ್, ಒಂದು 6 ಪೇರ್ ಇಟ್ಕೊಂಡಿದ್ದಾನೆ ಇನ್ನರ್ ವೇರ್ಸ್. ನೆಕ್ಸ್ಟ್ 2 ಟ್ರ್ಯಾಕ್ ಪ್ಯಾಂಟ್, ಮತ್ತೊಂದು ಶಾರ್ಟ್ಸ್. ಸೊ ಇದು ನೈಟ್ ಟೈಮ್ಗೆ ಯೂಸ್ ಮಾಡಲಿಕ್ಕೆ ಬೇಸಿಕ್ಲಿ. ಮತ್ತು 4 ಪೇರ್ ಆಫ್ ಟೀ ಶರ್ಟ್ಸ್ ಇಟ್ಕೊಂಡಿದ್ದಾನೆ, ನಾರ್ಮಲ್ ಟೀ ಶರ್ಟ್. ಮತ್ತು 2 ಪೇರ್ ಆಫ್ ಬೇಸ್ ಲೇಯರ್. ಸೊ ಇದರಲ್ಲಿ ಟಾಪ್ ಮತ್ತು ಬಾಟಮ್ 2 ಉಂಟು. ಸೊ 2 ಪೇರ್ಸ್, 2 ಈಚ್. ಮತ್ತು ಇದು ನಮ್ಮ ಜಾಕೆಟ್, ಇದು ಥರ್ಮಲ್ ಲೇಯರ್, ಇದು ಪ್ಯಾಂಟ್, ಇದು ಟಾಪ್. ಸೊ ಇದನ್ನು ಮೊನ್ನೆ ಶಿಪ್ಪಿಂಗಲ್ಲಿ ಕಳಿಸ್ಲಿಲ್ಲ, ಈಗ ಈ ಬ್ಯಾಗಲ್ಲಿ ಹಿಡ್ಕೊಂಡು ಹೋಗ್ತಾನೆ. ಸೊ ವೆನ್ ಎವರ್ ನೀಡೆಡ್ ಇದನ್ನು ಜಾಕೆಟಿಗೆ ಫಿಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಒಂದು ಥರ್ಮಲ್ ಲೇಯರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೈಟ್ ಟೈಮ್ ಕೋಲ್ಡ್ ಟೆಂಪ್ರೇಚರ್ ಇರ್ತದೆ. ಸೊ ಒಂದು ಥರ್ಮಲ್ ಬೇಸ್ ಲೇಯರ್ ಇದು. ಸೊ ಇದನ್ನು ಹಾಕಿಕೊಂಡು ಇದರ ಮೇಲೆ ನಾವು ಬೇಕಾದ ಪ್ಯಾಂಟ್ ಮತ್ತು ಟೀ ಶರ್ಟನ್ನು ಹಾಕೊಂಡ್ರೆ ಆಯಿತು. ಸೊ ದ್ಯಾಟ್ ವೇ ವಿ ಆರ್ ಸೇಫ್. ಮತ್ತು ಒಂದು ಬಿನಿ ಕ್ಯಾಪ್ ಉಂಟು, ಕೋಲ್ಡ್ ಏರಿಗೆ. ಸೊ ಮತ್ತೊಂದು ಸೈಡ್ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದಾನೆ, ಇನ್ ಕೇಸ್ ಎಲ್ಲರೂ ಸಿಟಿಯಲ್ಲಿ ಎಲ್ಲಾರು ಆಚೀಚೆ ಹೋಗುವಾಗ ಬೇಕಾದರೆ ಅಂತ. ಸೊ ನೆಕ್ಸ್ಟ್ ಈ ಸೆಕ್ಷನಿಗೆ ಬಂದರೆ ಇಲ್ಲಿ ಬೇಸಿಕ್ ಐಟಮ್ಸು, ಇದು ಟೂತ್ಪೇಸ್ಟ್, ಫೇಸ್ ವಾಶ್, ಮತ್ತೊಂದು ಸೋಪ್ ಇಟ್ಕೊಂಡು ಹೋಗ್ತಿದ್ದಾನೆ. ಡೈಲಿ ಯೂಸ್ ಆಗುವ ಐಟಮ್ಸ್ ಇದೆಲ್ಲ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕ್ರೀಮ್ಸು, ಶ್ಯಾಂಪೂ, ಮತ್ತು ಸನ್ ಲೋಷನ್, ಲಿಪ್ ಬಾಮ್ ಮತ್ತು ಅಂಥದ್ದೆಲ್ಲ ಇದರಲ್ಲಿ ಹೋಗ್ತದೆ. ಅಲ್ಲಿ ಕರೆಕ್ಟಾಗಿ ನಿಮಗೆ ಇಲ್ಲಿ ಹಾಕ್ತಾನೆ ನಾನು ಏನೆಲ್ಲ ಉಂಟು ಅಂತ ಇದರಲ್ಲಿ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಮೆಡಿಸಿನ್ ರಿಲೇಟೆಡ್ ಇದು. ನಮಗೆ ಆ್ಯಕ್ಚುಲಿ ಮೆಡಿಕ್ ಇದ್ದಾರೆ ನಮ್ಮ ಟೀಮಲ್ಲಿ, ಬಟ್ ಸ್ಟಿಲ್ ಒಂದು ಬೇಸಿಕ್ಕಿಗೆ ಒಂದು ಫಸ್ಟ್ ಏಡ್ ಕಿಟ್ ಒಂದು ಹಿಡ್ಕೊಂಡು ಹೋಗ್ತಿದ್ದಾನೆ. ಸೊ ಇದರಲ್ಲಿ ಒಂದು ಆ್ಯಂಟಿಸೆಪ್ಟಿಕ್ ಕ್ರೀಮ್ ಉಂಟು, ಮತ್ತು ಸ್ವಲ್ಪ ಟೂತ್ ಬಡ್ಸ್, ಮತ್ತೊಂದು ಕ್ರೆಪ್ ಬ್ಯಾಂಡೇಜ್ ಉಂಟು ಇನ್ ಕೇಸ್ ಏನಾರು ಆದರೆ ಅಂತ. ಮತ್ತು ನನ್ನ ಲಿಗಮೆಂಟ್ ಆ್ಯಂಕಲ್ ಬೈಂಡರ್ ಇಟ್ಕೊಂಡು ಹೋಗ್ತಿದ್ದಾನೆ. ಸೊ ನಿಮಗೆ ಗೊತ್ತಿರ್ಬೋದು, ನನ್ನ ಕಾಲೊಂದು 1 ಇಯರ್ ಬ್ಯಾಕ್ ಲಿಗಮೆಂಟ್ ಟೈರ್ ಆಗಿತ್ತು. ಸೊ ಅದಕ್ಕೊಂದು ಇನ್ ಕೇಸ್ ಬೇಕಾದರೆ ಹಿಡ್ಕೊಂಡು ಹೋಗ್ತಿದ್ದಾನೆ. ನೆಕ್ಸ್ಟ್ ಒಂದು ನೇಸಲ್ ಸ್ಪ್ರೇ ಒಂದು ಏನಾದರೂ ಬೇಕಾದರೆ, ಮತ್ತು ಸ್ವಲ್ಪ ಕಾಟನ್ ಮತ್ತು ಇದೊಂದು ಬ್ಯಾಂಡೇಜ್ ಇಟ್ಕೊಂಡು ಹೋಗ್ತಿದ್ದಾನೆ. ಮತ್ತೊಂದು ಡೆಟ್ಟಾಲ್ ಉಂಟು ಇದರಲ್ಲಿ, ಆ್ಯಂಡ್ ಆ ವಾಲಿನಿ ಸ್ಪ್ರೇ ಇನ್ ಕೇಸ್ ಏನಾದ್ರು ಸ್ಪ್ರೇನೇನಾದರೆ ಇಮಿಡಿಯೇಟ್ ಒಂದು ವಾಲಿನಿ ಸ್ಪ್ರೇ ಹಾಕ್ಬೋದು. ಸೊ ಅಷ್ಟು ಉಂಟು ಇದರಲ್ಲಿ. ನೆಕ್ಸ್ಟ್ ಒಂದು ಸ್ವಲ್ಪ ಎನರ್ಜಿ ಬಾರ್ಸ್, ಸ್ನಿಕ್ಕರ್ಸ್, ಮತ್ತು ಬಟ್ಟೆ ಏನಾದ್ರು ವಾಶ್ ಮಾಡಬೇಕು ಅಂತಿದ್ರೆ ಜಸ್ಟ್ ಒಂದು ಸಣ್ಣದೊಂದು ಸೋಪ್ ಪೌಡರ್, ಡಿಟರ್ಜೆಂಟ್ ಪೌಡರ್ ಒಂದು 3 ಪ್ಯಾಕೆಟ್ ಉಂಟು ಇದರಲ್ಲಿ. ಮತ್ತು ಅದಕ್ಕೊಂದು ಸ್ಕ್ರಬ್ ಮಾಡಲಿಕ್ಕೆ. ಮತ್ತೊಂದು ಸ್ವಲ್ಪ ಪ್ಲಾಸ್ಟಿಕ್ಸ್ ಇಟ್ಕೊಂಡು ಹೋಗ್ತಿದ್ದಾನೆ. ಸೊ ಐಮ್ ನಾಟ್ ಶ್ಯೂರ್ ಪ್ಲಾಸ್ಟಿಕ್ ಅಲೌಡಲ್ಲಿ ಅಂತ ಹಿಡ್ಕೊಂಡು ಹೋಗ್ತಿದ್ದಾನೆ. ಯಾಕೆಂದರೆ ಏನಾದ್ರು ಒಂದು ಸ್ವಲ್ಪ ಬಟ್ಟೆ ಏನಾದ್ರು ಒದ್ದೆ ಆದರೆ ಹಾಕ್ಕೊಳ್ಳಿಕ್ಕೆ ಒಂದು ಪ್ಲಾಸ್ಟಿಕ್ ಬ್ಯಾಗ್. ಸೊ ಅಷ್ಟೆಲ್ಲ ಉಂಟು ಇದರಲ್ಲಿ. ಸೊ ಇಷ್ಟು ಐಟಮ್ಸ್ ಎಲ್ಲ ಈ ಬ್ಯಾಗಲ್ಲಿ ಹೋಗ್ತದೆ. ಸೊ ಐ ಥಿಂಕ್ ದಿಸ್ ಶುಡ್ ಬಿ ಇನಫ್. ನಮ್ಮ ಗಿರೀಶ್ ಬೈ ಹೇಳಿದ ಪ್ರಕಾರ ಇಷ್ಟು ಇನಫ್ ಐಟಮ್ಸ್. ಮತ್ತು ಒನ್ ಮೋರ್ ಥಿಂಗ್ ಈಸ್ ಇದು ಎಕ್ಸ್ಟೆನ್ಷನ್ ಬೋರ್ಡ್. ಸೊ ಇದು ಸಹ ಹಿಡ್ಕೊಂಡು ಹೋಗ್ತಿದ್ದಾನೆ. ಇದು ಆ್ಯಕ್ಚುಲಿ ಕ್ವೈಟ್ ಯೂಸ್ಫುಲ್. ಯೂಶ್ವಲಿ ಹೇಗೆ ಅಂತ ಹೇಳಿದರೆ, ಈ ನಾವು ಟೆಂಟಲ್ಲೆಲ್ಲ ಸ್ಟೇ ಮಾಡುವಾಗ, ಈಗ ನಮ್ಮದು ಸ್ಟೇ ಹೇಗುಂಟು ನಮಗೆ ಗೊತ್ತಿಲ್ಲ. ಸೊ ಇನ್ ಕೇಸ್ ಎಲ್ಲಾರು
ಅಲ್ಲಿ ಎಲೆಕ್ಟ್ರಿಕಲ್ ಪ್ಲಗ್ ಪಾಯಿಂಟ್ಸ್ ಎಲ್ಲರೂ ಕಮ್ಮಿ ಉಂಟು ಅಂತ ಹೇಳಿದರೆ ವೆರಿ ಯೂಸ್ಫುಲ್. ಸೊ ಇದನ್ನೊಂದು ಹಿಡ್ಕೊಂಡು ಹೋಗ್ತಿದ್ದಾನೆ. ಸೊ ಇದು ನಮ್ಮ ಲಗೇಜ್ ಬ್ಯಾಗ್ ಒಟ್ಟಿಗೆ ಹೋಗ್ತದೆ. ಸೊ ದಿಸ್ ವಿಲ್ ನಾಟ್ ಟೇಕ್ ಮಚ್ ಸ್ಪೇಸ್, ಡೈಲಿ ತುರ್ಕಿಸ್ಬೋದು ಇದನ್ನು. ಸೊ ಅದೊಂದು ಎಡಿಷನ್. ಮತ್ತು ಇನ್ನೇನಾದರೂ ಏನಾದ್ರು ಕಮ್ಮಿ ಆಯಿತು ಅಂತ ಹೇಳಿದರೆ ನಾನು ಇಲ್ಲಿ ಆ್ಯಡ್ ಮಾಡ್ತಾನೆ. ಸೊ ಇದನ್ನು ನೀವು ಎಕ್ಸ್ಟ್ರಾ ಬೈ ಮಾಡಿಕೊಂಡು ಹೋಗ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವೆದರ್ ಕಂಡೀಷನ್. ನೀವು ಹೋಗ್ತಿರುವಾಗ ಫುಲ್ ವಿಂಟರಲ್ಲಿ ಹೋಗ್ತಿದ್ದೀರಿ ಅಂತ ಹೇಳಿದರೆ ಇಷ್ಟು ಸಾಕಾಗಲಿಕ್ಕಿಲ್ಲ ನಿಮಗೆ, ಈ ಥರ್ಮಲ್ ಮತ್ತು ಇಷ್ಟು ಸಾಕಾಗಲಿಕ್ಕಿಲ್ಲ. ಇನ್ನೊಂದೆರಡು ಥರ್ಮಲ್ಸ್ ಅಂದರೆ ಥರ್ಮಲ್ಸ್ ಬರ್ತದಲ್ಲ, ಟೆಂಪರೇಚರ್ ಅದು ವಿಸ್ಟಂಡ್ ಮಾಡ್ತದೆ ಅಂತ. ಸೊ ಮೇ ಬಿ ನಿಮಗೆ ಸಬ್ 0 ಡಿಗ್ರಿ ಹ್ಯಾಂಡಲ್ ಮಾಡುವ ಥರ್ಮಲ್ಸ್ ಬೇಕಾಗ್ಬೋದು. ನಾರ್ಮಲ್ ಥರ್ಮಲ್ ಇದು ನಿಮಗೆ ಜಸ್ಟ್ ಒಂದು 800 ರುಪೀಸ್ ಸಿಗ್ತದೆ, ಟಾಪ್ ಮತ್ತು ಬಾಟಮ್. ಎನಿ ನಿಮಗೆ ಲೋಕಲ್ ಅಂಗಡಿಯಲ್ಲಿ ಸಿಗ್ತದೆ. ಇದು ನಮ್ಮದು ಯಾವುದು ಲಕ್ಸ್ ಕಾಟನ್ ಸೂಲ್ ಅಂತೆ ಇದು. ಸೊ ಅದೆಲ್ಲ ಈಚೆಗೆ. ಇನ್ನು ಈಚೆಗೆ ಬಂದರೆ ಎಲ್ಲ ಇಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇದರುಂಟು, ಮತ್ತು ಡಾಕ್ಯುಮೆಂಟ್ಸು ಇದೆಲ್ಲ ನನ್ನ ಕಾರ್ಬನಾಡೋ ಬ್ಯಾಕ್ ಪ್ಯಾಕಲ್ಲಿ ಹೋಗ್ತದೆ. ಮೇಯ್ನ್ ಅಂತ ಹೇಳಿದ್ರೆ ಹೈಡ್ರೇಷನ್ ಬ್ಯಾಗ್ ನಂದು ಕಾರ್ಬನಾಡೋದವರದು, ಅದೊಂದು ಉಂಟು. ಮತ್ತೊಂದು ಎಕ್ಸ್ಟ್ರಾ ಮೊಬೈಲ್ ಉಂಟು ಮ್ಯಾಪ್ ಹಾಕಲಿಕ್ಕೆ ವಿತ್ ಹೋಲ್ಡರ್. ಸೊ ಅಷ್ಟು ಇದರಲ್ಲಿ ಹೋಗ್ತದೆ. ಮತ್ತು ನೆಕ್ಸ್ಟ್ ಚಾರ್ಜರ್ಸ್, 2 ಚಾರ್ಜರ್ ಇಟ್ಕೊಳ್ತಿದ್ದಾನೆ ಇನ್ ಕೇಸ್ ಬೇರೆ ಎಲೆಕ್ಟ್ರಾನಿಕ್ಸ್ ಒಟ್ಟಿಗೆ ಚಾರ್ಜ್ ಮಾಡಬೇಕು ಅಂತಿದ್ದರೆ ಒಂದು ಬೇಕಾದರೆ ಅಂತ. ಮತ್ತು ಒಂದು ಎಕ್ಸ್ಟ್ರಾ USB ಕೇಬಲ್, ಒಂದು ಇಯರ್ಫೋನ್, ಮತ್ತು ಒಂದು ಹಾರ್ಡ್ ಡಿಸ್ಕ್ ಇಟ್ಕೊಳ್ತಿದ್ದಾನೆ. ಗೋಪ್ರೋದು ಫುಟೇಜ್ ಎಲ್ಲ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಹಾರ್ಡ್ ಡಿಸ್ಕ್. ಸೊ ನಮ್ಮ ಟೀಮಲ್ಲಿ ಗಿರೀಶ್ ಬೈ ಅವರು ಲ್ಯಾಪ್ಟಾಪ್ ತರ್ತಾರೆ. ಸೊ ಈವ್ನಿಂಗ್ ಇದನ್ನು ಫುಟೇಜ್ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಆಬ್ವಿಯಸ್ಲಿ ಅವರ್ ಇಂಟರ್ಕಾಮ್ ಇದನ್ನು ಅವತ್ತು ಕಳಿಸಲಿಲ್ಲ ನಮ್ಮ ಶಿಪ್ಮೆಂಟ್ ಒಟ್ಟಿಗೆ, ಬೈಕ್ ಒಟ್ಟಿಗೆ, ಇದು ಸಪ್ರೇಟ್ ಹೋಗ್ತದೆ. ನೆಕ್ಸ್ಟ್ ಪವರ್ ಬ್ಯಾಂಕ್, ಮಚ್ ನೀಡೆಡ್, ಇಂಪಾರ್ಟೆಂಟ್ ಒನ್ ಇದು. GoPro ಚಾರ್ಜರ್ ವಿತ್ 2 ಎಕ್ಸ್ಟ್ರಾ ಬ್ಯಾಟ್ರಿ, ಆಬ್ವಿಯಸ್ಲಿ GoPro. ನನ್ನ ಹತ್ರ ಟೋಟಲ್ 3 ಬ್ಯಾಟ್ರಿ ಉಂಟು GoProದು. ಹೋಪ್ಫುಲಿ ದಿಸ್ ಶುಡ್ ಬಿ ಇನಫ್. ಸೊ ಅದಕ್ಕೆ ಇನ್ನೊಂದು ಜುಗಾಡ್ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಒಂದು ಎಕ್ಸ್ಟೆಂಡರ್ ಕೇಬಲ್ ತಗೊಂಡಿದ್ದಾನೆ. ಸೊ ನಿಮಗೆ ಗೊತ್ತಿರ್ಬೋದು, ಎಕ್ಸ್ಪಲ್ಸಲ್ಲಿ ಸೀಟ್ನ ಅಡಿಯಲ್ಲಿ ಒಂದು ಚಾರ್ಜರ್ ಉಂಟು. ಸೊ ದಟ್ ಈಸ್ ದ ಕರೆಂಟ್ ಸಿಚುವೇಶನ್, ಅಂದರೆ ಲೊಕೇಶನ್ನ ಪ್ರೆಟಿ ಅದು ಇನ್ಯಾಕ್ಸೆಸಿಬಲ್. ಸೊ ವಿತ್ ದಿಸ್ ಕೇಬಲ್, ಸೊ ಅದನ್ನು ನಾನು ಸೀಟಡಿಂದ ರೌಟ್ ಮಾಡಿ ಹ್ಯಾಂಡಲರಿಗೆ ತಂದರೆ ದೆನ್ ಐ ಕ್ಯಾನ್ ಒಂದು USB ಕೇಬಲ್ ತಗೊಂಡು ಇದನ್ನು ಚಾರ್ಜ್ ಮಾಡ್ಬೋದು ಆನ್ ದಿ ಗೋ. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್. ಹೇಗೆ ಅಂತ ನೋಡುವ. ಮತ್ತು ಇನ್ನೊಂದು ಜಸ್ಟ್ ಒಂದು USB ಟು Type-C ಅಂತ ಕೊಟ್ಟಿಯಾನೆ. ಏನಾದರೂ ಫುಟೇಜ್ ಏನಾದ್ರು ಇಮಿಡಿಯೇಟಾಗಿ ಮೊಬೈಲಿಗೆ ಏನಾದ್ರು ಹಾಕಬೇಕು ಅಂತಿದ್ದರೆ Type-C ಮೊಬೈಲಿಗೆ ಹಾಕಿ ಡೈರೆಕ್ಟ್ ಫುಟೇಜ್ ತೆಗಿಬೋದು. ಆ್ಯಂಡ್ ಇದರಲ್ಲಿ ಒಂದು 256 GB ಕಾರ್ಡ್ ಉಂಟು. ಒಂದು ಎಕ್ಸ್ಟ್ರಾ 128 ಮತ್ತೊಂದು 32 ಇಟ್ಕೊಂಡು ಹೋಗ್ತಿದ್ದಾನೆ ಇನ್ ಕೇಸ್ ನೀಡೆಡ್. ಮತ್ತು ಒಂದು ಕಾರ್ಡ್ ರೀಡರ್, ಆಬ್ವಿಯಸ್ಲಿ ರೀಡ್ ಮಾಡಲಿಕ್ಕೆ. ಮತ್ತು ಇದು ಬಂದು ಸ್ವಲ್ಪ ಡಾಕ್ಯುಮೆಂಟ್ಸು. ಆ್ಯಕ್ಚುಲಿ ಒಂದು ಇದು ಒರಿಜಿನಲ್ ಉಂಟು ಇದರಲ್ಲಿ. ಸೊ ಇದರಲ್ಲಿ ಗಾಡಿದು RC ಮತ್ತು ಇನ್ಶೂರೆನ್ಸ್, ಎಮಿಷನ್, ಮತ್ತು ನನ್ನ DL ಉಂಟು. ಆ್ಯಂಡ್ ದೆನ್ ಒಂದು ಸ್ಪೇರ್ ಕೀ ಹಿಡ್ಕೊಂಡು ಹೋಗ್ತಿದ್ದಾನೆ ಈಗ. ಮತ್ತು ಇದರದ್ದೊಂದು ಎಲ್ಲದರದ್ದು ಒಂದೊಂದೊಂದು ಕಾಪಿ ಇಟ್ಕೊಳ್ತಿದ್ದಾನೆ ಇನ್ ಕೇಸ್ ಏನಾದ್ರು ಬೇಕಾದರೆ. ಸಮ್ ಜಿಪ್ ಟೈಸ್ ಇದು ಬೇಕಾಗ್ತದೆ. ಮತ್ತೊಂದು ಕ್ಯಾಪ್ ಇಟ್ಕೊಳ್ತಿದ್ದಾನೆ. ಮತ್ತು ಆಬ್ವಿಯಸ್ಲಿ ಬೈಕಿದು ಕೀ ಇದರಲ್ಲಿ ಕಳಿಸ್ಲಿಲ್ಲ ಕೀಯನ್ನೊಟ್ಟಿಗೆ. ಆ್ಯಂಡ್ ದೆನ್ ಒಂದು ಸನ್ಗ್ಲಾಸ್, ಇದು ಮಚ್ ಇಂಪಾರ್ಟೆಂಟ್ ಅಲ್ಲಿಯ ವೆದರಿಗೆ. ಮತ್ತು ಸ್ವಲ್ಪ GoPro ರಿಲೇಟೆಡ್ ಆ್ಯಕ್ಸೆಸರೀಸ್ ಎಲ್ಲ ಉಂಟು ಇದರಲ್ಲಿ. ಒಂದು ಎಕ್ಸ್ಟ್ರಾ ಮೈಕ್ರೋಫೋನ್, ಮತ್ತು ಇದು ಮಳೆ ಬರುವಾಗ ಈ ಕೇಸ್ ಹಾಕಲಿಕ್ಕೆ. ಮತ್ತೊಂದು ಎಕ್ಸ್ಟ್ರಾ ಹೆಲ್ಮೆಟ್ ಮೌಂಟ್, ಮತ್ತೊಂದು ಹೆಡ್ ಮೌಂಟ್ ಒಂದುಂಟು. ಇದೊಂದು ಹೋಲ್ಡ್ ಮಾಡಲಿಕ್ಕೆ ಕ್ಯಾಮರಾ, ಹೀಗೆ ಟೈಮ್ ಲಾಪ್ಸ್ ಏನಾದ್ರು ಹಿಡ್ಕೊಂಡು ಹೋಗ್ಲಿಕ್ಕೆ ಹೀಗೆ. ಆ್ಯಂಡ್ ದೆನ್ ಸಮ್ ಎಕ್ಸ್ಟ್ರಾ ಹೆಲ್ಮೆಟ್ ಮೌಂಟ್ಸ್. ಮತ್ತು ಒಂದು ಕೋಂಬ್ ಇಟ್ಕೊಳ್ತಿದ್ದಾನೆ, ಇಂಪಾರ್ಟೆಂಟ್ ಇದು. ಕೋಂಬೊಟ್ಟಿಗೆ ಇದು ಸಹ ಒಂದು ಸ್ಯಾನಿಟೈಸರ್ ಕೂಡ ಬೇಕು. ಸೊ ಇದು ಸಹ ಇಟ್ಕೊಳ್ತಿದ್ದಾನೆ. ಮತ್ತು ನನ್ನ ಸ್ಟಿಕ್ಕರ್ ಒಂದು ಚಾನಲ್ ಇದು. ಸೊ ಇಷ್ಟೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾನೆ. ಸೊ ಹೋಪ್ಫುಲಿ ದಿಸ್ ಶುಡ್ ಬಿ ಇನಫ್. ಓಕೆ, ಸೊ ಇದೆಲ್ಲ ಪ್ರಿಪ್ರೇಷನ್. ಸೊ ಇದನ್ನೆಲ್ಲ ಈಗ ಇಷ್ಟೊಂದು ಇದಕ್ಕೆ ಪ್ಯಾಕ್ ಮಾಡಬೇಕು. ಸೊ ಈ ಬ್ಯಾಗ್ ನಮ್ಮದು
ನಮ್ಮ ಬ್ಯಾಕಪ್ ವೆಹಿಕಲಲ್ಲಿ ಹೋಗ್ತದೆ. ಇಷ್ಟು ನಮ್ಮ ಕ್ಲೋತಿಂಗ್ ರಿಲೇಟೆಡ್. ಮತ್ತು ಇದು ನಾವು ರೈಡ್ ಮಾಡಿಕೊಂಡು ನಮ್ಮೊಟ್ಟಿಗೆ ಇರ್ತದೆ ಯಾವಾಗಲೂ ಸಹ ಇಷ್ಟು. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಎರಡೇ ಪ್ಯಾಂಟ್ ಹಿಡ್ಕೊಂಡು ಹೋಗ್ತೀನಿ, ಬೇರೆ ಯಾವುದು ಜೀನ್ಸ್ ಯಾವುದು ಹಿಡ್ಕೊಂಡು ಹೋಗ್ತಾ ಇಲ್ಲ. ಸೊ ಒಂದು ಥಿಂಗ್ ಏನಂತ ಹೇಳಿದರೆ, ಆಬ್ವಿಯಸ್ಲಿ ನಾವು ಆಲ್ಮೋಸ್ಟ್ ಥ್ರೂಔಟ್ ದ ಡೇ ಟೈಮ್ ನಾವು ರೈಡಿಂಗ್ ಗೇರ್ಸ್ ಎಲ್ಲ ಇರ್ತವೆ. ಸೊ ಅದಕ್ಕೆ ಈ ಬೇಸ್ ಲೇಯರ್ಸ್ ಉಂಟು 2 ಪೇರ್. ಸೊ ಅದನ್ನೇ ಸೈಕಲ್ಲಾಗಿ ಯೂಸ್ ಮಾಡ್ತೇವೆ ಒಂದು ದಿವಸ ಒಂದು, ಮತ್ತೊಂದು ವಾಶ್ ಮಾಡಿ ಇಟ್ಟರೆ ಇದು ಹೇಗೆ ಕ್ವಿಕ್ ಡ್ರೈ, ಅಲ್ಲೇ ರಪ್ಪ ಡ್ರೈ ಆಗ್ತದೆ. ಸೊ ಅದು ಹೇಗೂ ನಾವು ಹೋಗುವ ದಿನ ಒಂದು ಪ್ಯಾಂಟ್ ಉಂಟು, ಜೀನ್ಸ್ ಪ್ಯಾಂಟ್ ಹೇಗೂ ಹಾಕ್ಕೊಂಡು ಹೋಗ್ತಾವಲ್ಲ, ಸೊ ಅದೇ ಪ್ಯಾಂಟನ್ನು ನಾವು ರಿಟರ್ನ್ ಬರೋಕೆ ಹಾಕ್ತೇವೆ. ಸೊ ಮಿಡ್ಲಲ್ಲಿ ನಮಗೆ ಒಂದೇ ದಿವಸ ಇದು ಅಂದರೆ ನಾರ್ಮಲ್ ಡ್ರೆಸ್ ಹಾಕಲಿಕ್ಕೆ ಸಿಗ್ತದೆ. ಅದು ಲೇಯಲ್ಲಿ ಒಂದು ದಿವಸ ನಮಗೆ ರೆಸ್ಟ್ ಡೇ ಇರುವ ದಿವಸ. ಸೊ ಅದು ಒಂದೇ ದಿವಸ ನಮಗೆ ಪ್ಯಾಂಟ್ ಬೇಕಾಗೋದು. ಸೊ ಅದೇ ನಾವೀಗ ಹಾಕೊಂಡು ಹೋದ ಪ್ಯಾಂಟ್ ಉಂಟಲ್ಲ, ಅದನ್ನೇ ನಾವು ಯೂಸ್ ಮಾಡ್ತೇವೆ. ಸೊ ದಿಸ್ ಈಸ್ ಫಾರ್ ಅಸ್. ಸೊ ಇನ್ ಕೇಸ್ ನೀವು ಬೈಕಲ್ಲಿ ಹೋಗಲಿಲ್ಲ ಅಥವಾ ಕಾರಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಫಾರ್ ಸೆಟ್ ಆಫ್ ಪ್ಯಾಂಟ್ಸ್ ಆ್ಯಂಡ್ ಟಿ ಶರ್ಟ್ಸ್. ಸೊ ನಮ್ಮ ಕೇಸಲ್ಲಿ ದಿಸ್ ಶುಡ್ ಬಿ ನಫ್ 2 ಪ್ಯಾಂಟ್ಸ್ ಆ್ಯಂಡ್ 3 to 4 ಟಿ ಶರ್ಟ್ಸ್.